ಹಾಯ್ ಹಲೋ ವೆಲ್ಕಮ್ ಟು ರೂಟ್ಸ್ ಇನ್ಸ್ಟಿಟ್ಯೂಟ್ ಉಡುಪಿ. ಸೊ ಹಿಂದಿನ ವಿಡಿಯೋದಲ್ಲಿ ನಿಮಗೆ ನಾನು ಇಮೇಲ್ ಮಾರ್ಕೆಟಿಂಗ್ ಇಂಪಾರ್ಟೆನ್ಸ್ಗಳ ಬಗ್ಗೆ ಮತ್ತೆ ಇಮೇಲ್ ಮಾರ್ಕೆಟಿಂಗ್ ಯಾಕೆ ಮಾಡಬೇಕು, ಬೇಸಿಕಲಿ ಒಂದು ಕಂಪನೀಸಿಗೆ ಇಮೇಲ್ ಮಾರ್ಕೆಟಿಂಗ್ ಯಾಕೆ ತುಂಬ ಅಗತ್ಯ ಅದ್ರ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಷನ್ಸ್ ಅನ್ನ ಕೊಟ್ಟಿದ್ದೆ. ಸೊ ಇವಾಗ ಅದೇ ರೀತಿ ಒಂದು ವಿಡಿಯೋನ ಕೊನೆಯಲ್ಲಿ ನಾನು ಒಂದು ಸಾಫ್ಟ್ವೇರ್ ಇದೆ, ಆ ಸಾಫ್ಟ್ವೇರ್ನ ಯೂಸ್ ಮಾಡಿಕೊಂಡು ನಾವು ಏನು ಮಾಡ್ಬೋದು, ಇಮೇಲ್ ಮಾರ್ಕೆಟಿಂಗ್ ಅನ್ನ ಒಂದು ಒಳ್ಳೆ ವೇಯಲ್ಲಿ ಇಂಟ್ರಡ್ಯೂಸ್ ಮಾಡ್ಬೋದು ಅಥವಾ ಇಂಪ್ಲಿಮೆಂಟ್ ಮಾಡಿ ಅದನ್ನ ಒಂದು ಒಳ್ಳೆ ರೀತಿಯಲ್ಲಿ ಪ್ರೆಸೆಂಟ್ ಮಾಡಬಹುದು ಅಂತ ಕೂಡ ನಾನು ಹೇಳಿದೆ. ಹಾಗಾದ್ರೆ ಅದು ಯಾವ ಸಾಫ್ಟ್ವೇರ್ ಇವಾಗ ತಿಳಿಯೋಣ. ಸೊ ನಾನು ಮೇಜರ್ ಆಗಿ ಹೇಳ್ತಾ ಇರುವುದು ಬ್ರಿವೋ ಸಾಫ್ಟ್ವೇರ್. ಸೊ ಬ್ರಿವೋ ಒಂದು ಒಳ್ಳೆ ಉತ್ತಮವಾದ ಒಂದು ಆಟೋಮೇಷನ್ ಸಾಫ್ಟ್ವೇರ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ಸೊ ಅದರಲ್ಲಿ ನಿಮಗೆ ವಾಟ್ಸ್ಆಪ್ ಮಾರ್ಕೆಟಿಂಗ್ ಮಾಡ್ಬೋದು, SMS ಮಾರ್ಕೆಟಿಂಗ್ ಮಾಡ್ಬೋದು, ಅಂಡ್ ನಾನೀಗ ಹೇಳ್ತಾ ಇರುವಂತ ಇಮೇಲ್ ಮಾರ್ಕೆಟಿಂಗ್ ತುಂಬಾ ಚೆನ್ನಾಗಿ ಮಾಡ್ಬೋದು. ಅಲ್ಲಿ ತುಂಬಾ ಒಳ್ಳೆ ರೀತಿಯ ಕಸ್ಟಮೈಸ್ಡ್ ಟೆಂಪ್ಲೇಟ್ಸ್ಗಳು ಸಿಗ್ತದೆ. ನೀವು ನಾರ್ಮಲ್ ಟೆಂಪ್ಲೇಟ್ಸ್ ಕಳಿಸ್ತಿರಲ್ಲ, ಸೊ ನೀವು ನಾರ್ಮಲ್ ಆಗಿ ಒಂದು ಪರ್ಸನ್ಗೆ ಇಮೇಲ್ ಕಳಿಸ್ತೀರ, ದಟ್ ಇಸ್ ಅ ನಾರ್ಮಲ್ ಇಮೇಲ್ ಮಾರ್ಕೆಟಿಂಗ್ ಅಂತ ಹೇಳಿದ್ರೆ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದಾಗ ಒಂದು ಬ್ರ್ಯಾಂಡೆಡ್ ಒಂದು ಪ್ರಮೋಷನಲ್ ಟೆಂಪ್ಲೇಟ್ ಥ್ರೂ ನೀವೇನ್ ಮಾಡ್ತೀರಾ, ಇಮೇಲ್ನ ಕಳಿಸ್ತೀರಾ. ಅಲ್ಲಿ ತುಂಬಾ ರೀತಿಯ ವಿಚಾರಗಳು ನಿಮಗೆ ಸಿಗ್ತದೆ ಅಂತ ಹೇಳಿದ್ರೆ ಯಾರು ಯೂಸರ್ ಇಮೇಲ್ನ ಓಪನ್ ಮಾಡ್ತಾರೆ ಅವರಿಗೆ ತುಂಬಾ ರೀತಿಯ ವಿಚಾರಗಳು ಅದರಲ್ಲಿ ಸಿಗ್ತದೆ. ಸೊ ಇವಾಗ ಫಸ್ಟ್ ಆಫ್ ಆಲ್ ಬ್ರಿವೋ ಅಕೌಂಟ್ ಅನ್ನ ಹೇಗೆ ಓಪನ್ ಮಾಡೋದು ಅದನ್ನ ನೋಡ್ಕೊಳ್ಳೋಣ. ಸೊ ಅದಾದ ಮೇಲೆ ನಾವು ಡಿಸೈನ್ ಹೇಗೆ ಮಾಡೋದು, ಅದಕ್ಕೆ ಕಾಂಟ್ಯಾಕ್ಟ್ಸ್ಗಳನ್ನ ಹೇಗೆ ಅಪ್ಲೋಡ್ ಮಾಡುವಂಥದ್ದು ಪ್ರತಿಯೊಂದನ್ನ ಹಾಗೆ ಸೀರೀಸ್ ಅಲ್ಲಿ ನೋಡ್ತಾ ಹೋಗುವ. ಹಾಗಾದ್ರೆ ಇವಾಗ ಬ್ರಿವೋ ಅಕೌಂಟ್ ಅನ್ನು ಹೇಗೆ ಓಪನ್ ಮಾಡೋದು ನೋಡೋಣ. ಸೊ ಫಸ್ಟ್ ಆಫ್ ಆಲ್ ನಿಮ್ಮ ಗೂಗಲ್ ಅಕೌಂಟಿಗೆ ನೀವು ಲಾಗಿನ್ ಆಗಿ, ಸೊ ಯಾವ್ದಾದ್ರು ಒಂದು ಗೂಗಲ್ ಅಕೌಂಟಿಗೆ ಲಾಗಿನ್ ಆಗಿ ಜಸ್ಟ್ ಲಾಗಿನ್ ಆಗಿ ಬ್ರಿವೋ ಅಂತ ಸರ್ಚ್ ಮಾಡಿ ಬ್ರಿವೋ ಅಂತ just search Brivo. So ನಿಮಗೆ ಕಾಣಿಸ್ತಿದೆಲ್ಲ ಬ್ರಿವೋ ಇಮೇಲ್ ಮಾರ್ಕೆಟಿಂಗ್ ಅಂತ ಹೆಸರಲ್ಲಿ ಹೇಳ್ತಾ ಇದೆ. ಸೊ ದ ಪ್ಲಾಟ್ಫಾರ್ಮ್ ದಟ್ ಹೆಲ್ಪ್ಸ್ ಯು ಟು ಬಿಲ್ಡ್ ಕಸ್ಟಮರ್ ರಿಲೇಶನ್ಶಿಪ್ ಮ್ಯಾನೇಜ್ಮೆಂಟ್, CRM. ಅರ್ಥ ಆಯ್ತಾ? ಸೊ ಆಟೋಮೇಷನ್ಸ್ ಕೂಡ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ, ಬ್ರಿವೋ ಇಮೇಲ್ ಮಾರ್ಕೆಟಿಂಗ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ನಂತರ ನೀವೇನ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಸೈನ್ ಅಪ್ ಫಾರ್ ಫ್ರೀ ಅಂತ ಇದೆಯಲ್ಲ, ಸೊ ನೀವೇನ್ ಮಾಡಬೇಕು, ಸೈನ್ ಅಪ್ ಫಾರ್ ಫ್ರೀ ಅಂತ ಅದಕ್ಕೆ ಕ್ಲಿಕ್ ಮಾಡಬೇಕು. ಸೊ ನೆಕ್ಸ್ಟ್ ಸೈನ್ ಅಪ್ ವಿತ್ ಗೂಗಲ್ ಕಂಟಿನ್ಯೂ ಕೊಡಿ. ಸೊ ನೆಕ್ಸ್ಟ್ ನಿಮ್ಮ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ, ಕಂಟಿನ್ಯೂ ಕೊಡಿ. ಇನ್ನೊಂದು ಡ್ಯಾಶ್ ಬೋರ್ಡ್ಗೆ ಅದು ಕರ್ಕೊಂಡು ಹೋಗ್ತದೆ ನಿಮ್ಮನ್ನ. ಸೊ ಇಲ್ಲಿ ನಿಮಗೆ ಡೀಟೇಲ್ಸ್ ಕೇಳಿಸ್ತದೆ. ಸೊ ಫಸ್ಟ್ ನೇಮ್, ಲಾಸ್ಟ್ ನೇಮ್. ಲೆಟ್ ಸ್ಟಾರ್ಟ್ ವಿತ್ ದ ಬೇಸಿಕ್. ವಿ ನೀಡ್ ಟು ನೋ ದ ಫ್ಯೂ ಥಿಂಗ್ಸ್ ಅಬೌಟ್ ಯು. ನಿಮ್ಮ ಬಗ್ಗೆ ಸ್ವಲ್ಪ ಫ್ಯೂ ಥಿಂಗ್ಸ್ ಗೊತ್ತಾಗಬೇಕು ಅಂತ ಕೇಳ್ತಾ ಇದ್ದಾರೆ. ಸೊ ನೀವು ನಿಮ್ಮ ಹೆಸರನ್ನ ಕೊಟ್ಟು ಆ್ಯಂಡ್ ನಿಮ್ಮ ಕಂಪನಿ ನೇಮ್ ಅನ್ನ ಅದಕ್ಕೆ ಕೊಡಿ. ಸೊ ನೀವು ನಿಮ್ಮ ಕಂಪನಿ ನೇಮ್ ಕೊಟ್ಟಾದ್ಮೇಲೆ ಸೊ ನಿಮ್ಮ ವೆಬ್ಸೈಟ್, ಇಟ್ಸ್ ಅನ್ ಆಪ್ಷನಲ್. ಐ ಡೋಂಟ್ ಹ್ಯಾವ್ ವೆಬ್ಸೈಟ್. ನಿಮಗೆ ವೆಬ್ಸೈಟ್ ಇಲ್ಲ ಅಂತ ಹೇಳಿದ್ರೆ ನೀವು ಏನು ಚೂಸ್ ಮಾಡಬಹುದು, ವೆಬ್ಸೈಟ್ ಇಲ್ಲ ಅಂತಾನೆ ಚೂಸ್ ಮಾಡಬಹುದು. ಇಲ್ಲ ಅಂತ ಹೇಳಿದ್ರೆ ವೆಬ್ಸೈಟ್ ಇದ್ದರೆ ನಿಮ್ಮ ಹತ್ರ, ಸೊ ಪ್ಲೀಸ್ ಅದರ ವೆಬ್ಸೈಟ್ ಅಡ್ರೆಸ್ ಅನ್ನ ನೀವು ಕೊಟ್ಬಿಡಿ ಅಷ್ಟೇ. ಸೊ ಕಂಟಿನ್ಯೂ ಕೊಡಿ. ಸೊ ಅಡ್ರೆಸ್ ಕೇಳ್ತದೆ. ಸೊ ನೀವು ಅಡ್ರೆಸ್ ಅನ್ನ ಹಾಕಿ. ಸೊ ನಾವು ನಮ್ಮ ಅಡ್ರೆಸ್ ಅನ್ನ ಹಾಕ್ತೀವಿ. ಸೊ ನೆಕ್ಸ್ಟ್ ಕಂಟಿನ್ಯೂ ಕೊಡಿ. ಸೊ ನೀವು ನಿಮ್ಮ ಕಂಪನಿ ಅಡ್ರೆಸ್ ಅನ್ನ ಕೊಡಿ. ಸೊ ಎಷ್ಟು ಜನ ನಮ್ಮ ಕಂಪನಿಯಲ್ಲಿ ವರ್ಕ್ ಮಾಡ್ತಿದ್ದಾರೆ ಕೇಳ್ತಾರೆ, ಅದನ್ನ ಮೆನ್ಷನ್ ಮಾಡಿ. ಹೌ ಮೆನಿ ಕಾಂಟ್ಯಾಕ್ಟ್ಸ್ ಡೂ ಯು ಹ್ಯಾವ್, ಒಂದು 500 to 1500 ಅಥವಾ 1500 to 1 lakh ತನಕ ಇದೆಯಾ, ಅದನ್ನ ಚೂಸ್ ಮಾಡ್ಕೊಳ್ಳಿ. ಡೂ ಯು ಸೆಲ್ ಆನ್ಲೈನ್, ನೀವು ಆನ್ಲೈನಲ್ಲಿ ನೀವೇನಾದರೂ ಸೆಲ್ ಮಾಡ್ತಾ ಇದ್ರೆ ಅದಕ್ಕೆ ಎಸ್ ಕೊಡಿ. ಸೊ ಅಥವಾ ಐ ಡೋಂಟ್ ವಾಂಟ್ ಟು ರಿಸೀವ್ ಎನಿ ಪ್ರಾಡಕ್ಟ್ ಅಪ್ಡೇಟ್ ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ಕೆಲವೊಂದಿಷ್ಟು ಪ್ರಾಡಕ್ಟ್ ಅಪ್ಡೇಟ್ಸ್ಗಳು ಅಥವಾ ಪ್ರಮೋಷನಲ್ ಕಂಟೆಂಟ್ಗಳನ್ನು ಬ್ರಿವೋ ಕೊಡ್ತದೆ. ಅಂದ್ರೆ ನಮ್ಮ ಬಿಸ್ನೆಸ್ಸಿಗೆ ಹೆಲ್ಪ್ ಆಗುವಂತ ಪ್ರಮೋಷನಲ್ ಕಂಟೆಂಟ್ಸ್ಗಳು, ಸ್ಟ್ರಾಟಜೀಸ್ಗಳನ್ನ ಕೊಡ್ತದೆ. ಅದು ನಿಮಗೆ ಬೇಕು ಅಂತ ಇದ್ರೆ ಯು ಕ್ಯಾನ್ ಯೂಸ್ ಇಟ್. ಅದರ್ವೈಸ್ ಏನ್ ಮಾಡ್ಬೋದು ಅಂದ್ರೆ ಅದನ್ನ ನೀವು ಅನೇಬಲ್ ಮಾಡಿದ್ರೆ ಅದರಲ್ಲಿ ಕೆಲವೊಂದು ಇನ್ಫಾರ್ಮೇಶನ್ಸ್ಗಳು ನಿಮಗೆ ಪಾಪಪ್ ಆಗ್ತಾ ಇರ್ತದೆ, ಮೆಸೇಜ್ ಬರ್ತಾ ಇರ್ತದೆ. ಯು ಕ್ಯಾನ್ ಯೂಸ್ ಇಟ್ ಅಂಡ್ ಯು ಕ್ಯಾನ್ ಇಫ್ ನೀಡ್ ನೀವೇನ್ ಮಾಡ್ಬೋದು ಅದನ್ನ ಇಂಪ್ಲಿಮೆಂಟ್ ಮಾಡ್ಬೋದು ನಿಮ್ಮ ಬಿಸ್ನೆಸ್ಸಿಗೆ. ಅಥವಾ ಅದು ನಂಗೆ ಬೇಡ ಅಂತ ಇದ್ರೆ ಡೋಂಟ್ ಯೂಸ್ ಇಟ್, ಕಂಟಿನ್ಯೂ ಕೊಡಿ. ಸೊ ನಿಮ್ಮ ನಂಬರ್ನ ಹಾಕಿ, ದ ಬಿಸ್ನೆಸ್ ಓನರ್ ನಂಬರ್ ಅಥವಾ ಕಂಪನಿ ನಂಬರ್, ಬಿಸ್ನೆಸ್ ಓನರ್ ನಂಬರ್ ಆರ್ ಕಂಪನಿ ನಂಬರ್ನ ಅಲ್ಲಿ ಹಾಕಬೇಕು. ಸೊ ನೆಕ್ಸ್ಟ್ ಸೆಂಡ್ ವೆರಿಫಿಕೇಶನ್ ಕೋಡ್. ನಿಮಗೆ ಒಂದು ವೆರಿಫಿಕೇಶನ್ ಕೋಡ್ ಬರ್ತದೆ. ಸೊ ವೆರಿಫಿಕೇಶನ್ ಕೋಡ್ ಒಂದು ಸೆಂಡ್ ಮಾಡ್ತದೆ. ಸೊ ಆ ವೆರಿಫಿಕೇಶನ್ ಕೋಡ್ನ ಅಲ್ಲಿ ಮೆನ್ಷನ್ ಮಾಡಿ. ಸೊ ನೆಕ್ಸ್ಟ್ ವೆರಿಫೈ ಕೊಡಿ. ಸೊ ವೆರಿಫೈ ಆದರೆ ನೀವು ಬ್ರಿವೋ ಡ್ಯಾಶ್ಬೋರ್ಡ್ ಇಂಟರ್ಫೇಸ್ಗೆ ಬಂದಿದ್ದೀರಾ. ಸೊ ಇಲ್ಲಿ ನಿಮಗೆ 3 ತರಹದ ಒಂದು ಏನು ಸಿಗ್ತಾ ಇದೆ, ಚೆಕ್ಔಟ್ಸ್ಗಳು ಸಿಗ್ತಾ ಇದೆ. ಸೊ ಇಲ್ಲಿ ನಿಮಗೆ ಪ್ಲಾನ್ಸ್ಗಳು ತುಂಬ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಲಾನ್ಸ್ಗಳು ಸಿಗ್ತಾ ಇದೆ. ಸದ್ಯಕ್ಕೆ ನಾನು ಯೂಸ್ ಮಾಡ್ತಿರೋದು ಫ್ರೀ ಪ್ಲಾನ್ಸ್. ನೀವು ಫ್ರೀ ಪ್ಲಾನ್ಸ್ ಅಲ್ಲಿ ಅಪ್ ಟು 300 ಇಮೇಲ್ ಪರ್ ಡೇ ಕಳಿಸಬಹುದು. ಅಂಡ್ ನಿಮಗೆ ಕಸ್ಟಮೈಸೇಬಲ್ ತುಂಬ ಒಳ್ಳೆ ಇಮೇಲ್ ಟೆಂಪ್ಲೇಟ್ಸ್ಗಳು ಸಿಗ್ತದೆ. SMS ಕಳಿಸಬಹುದು, ವಾಟ್ಸ್ಆಪ್ ಕ್ಯಾಂಪೇನ್ ಮಾಡಬಹುದು, ಟ್ರಾನ್ಸಾಕ್ಷನಲ್ ಇಮೇಲ್. ಫಾರ್ ಎಕ್ಸಾಂಪಲ್ ನಿಮ್ಮ ಕಂಪನಿಯಲ್ಲಿ ಏನೋ ಪರ್ಚೇಸ್ ಮಾಡಿರ್ತಾರೆ ಅಥವಾ ಬಲ್ಕ್ ಅಲ್ಲಿ ನಿಮ್ಮ ಹತ್ರ ಪರ್ಚೇಸ್ ಮಾಡಿರ್ತಾರೆ, ಅವರಿಗೊಂದು ಟ್ರಾನ್ಸಾಕ್ಷನಲ್ ಮೆಸೇಜಸ್ಗಳು ಡ್ರಾಪ್ ಔಟ್ ಮಾಡಬೇಕು, ಎಲ್ಲ ಅಂದ್ರೆ ಆಟೋಮೇಷನ್ ಮೆಸೇಜಸ್ಗಳನ್ನ ಡ್ರಾಪ್ ಔಟ್ ಮಾಡಬೇಕಂತ ಇದ್ರೆ ಎಲ್ಲ ರೀತಿಯ ಒಂದು ಪ್ರಾಪರ್ ನೀಶ್ ಇದರಲ್ಲಿ ಇದೆ. ಸೊ ಇದನ್ನ ನೀವು ಯೂಸ್ ಮಾಡ್ಕೊಳ್ಬಹುದು. ನಾನೀಗ ಯೂಸ್ ಮಾಡ್ತಿರೋ ಸದ್ಯಕ್ಕೆ ಫ್ರೀ ಪ್ಲಾನ್. ನಾನು ಕಂಟಿನ್ಯೂ ಫ್ರೀ ಪ್ಲಾನ್ ಯೂಸ್ ಮಾಡ್ತೀನಿ. ನೀವು ಇವಾಗ ಬ್ರಿವೋ ಡ್ಯಾಶ್ ಬೋರ್ಡ್ಗೆ
ಬಂದಿದ್ದೀರಾ. ಸೊ ಇದು ನಿಮ್ಮ ಬ್ರಿವೋ ಡ್ಯಾಶ್ ಬೋರ್ಡ್. ಇಲ್ಲಿ ಅಪ್ಗ್ರೇಡ್ ನಾವು ಅಂತ ಕಾಣಿಸ್ತಾ ಇದೆ. ಅಂತ ಹೇಳಿದ್ರೆ ನಿಮಗೆ ಮೋರ್ ದೆನ್ 300 ಇಮೇಲ್ಸ್ ಕಳಿಸಬೇಕು, ಇನ್ನೂ ತುಂಬಾ ಅಡ್ವಾನ್ಸ್ ಫೀಚರ್ಸ್ಗಳನ್ನ ಯೂಸ್ ಮಾಡ್ಬೇಕಂತ ಇದ್ರೆ ನೀವು ಅಪ್ಗ್ರೇಡ್ ಮಾಡ್ಕೊಳ್ಬೇಕು. ಸದ್ಯಕ್ಕೆ ನಾವು ಬೇಸಿಕ್ ಈಸ್ ಇನಫ್. ಸದ್ಯಕ್ಕೆ ನಾನು ಬೇಸಿಕ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಮ್ಯಾಕ್ಸಿಮಮ್ 300 ಇಮೇಲ್ಸ್ ಕಳಿಸ್ಬೋದು. ಸೊ ನೀವು ಇಮೇಲ್ಸ್ ಮೆಸೇಜಸ್ ಅನ್ನ ಇನ್ನೊಬ್ಬರಿಗೆ ಕಳಿಸ್ಬೋದು. ಸದ್ಯಕ್ಕೆ ನಾನು ಬೇಸಿಕ್ ಯೂಸ್ ಮಾಡ್ತಾ ಇದ್ದೆ. ಸೊ ಇಲ್ಲಿ ಇವಾಗ ಕಾಣಿಸ್ತಾ ಇದೆಯಲ್ಲ, ಹೋಮ್, ಕಾಂಟ್ಯಾಕ್ಟ್, ಕ್ಯಾಂಪೇನ್, ಆಟೋಮೇಷನ್, ಟ್ರಾನ್ಸಾಕ್ಷನ್, ಕನ್ವರ್ಷನ್. ಸೊ ಇದು ನಿಮ್ಮ ಡ್ಯಾಶ್ ಬೋರ್ಡ್. ಸೊ ಇಲ್ಲಿ ತುಂಬಾ ಟೂಲ್ಸ್ಗಳಿದೆ. ಸೊ ಬೇಸಿಕಲಿ ನಾವು ಯೂಸ್ ಮಾಡೋದು ಇಮೇಲ್ ಮಾರ್ಕೆಟಿಂಗ್ ಪರ್ಪಸ್. ಸೊ ಇಲ್ಲಿ ಕಾಣಿಸ್ತದಲ್ಲ, ಹೋಮ್ ಅಲ್ಲಿ ನಿಮಗೆ ಎಲ್ಲ ತರಹ ಇನ್ಫಾರ್ಮೇಶನ್ಸ್ಗಳು ಲೈಕ್ ರಿಲೇಟೆಡ್ ಟು ಡ್ಯಾಶ್ ಬೋರ್ಡ್ ಆಗಿರ್ಬೋದು ಅವೆಲ್ಲ ಇರ್ತದೆ. ಯೂಸೇಜ್ ಅಂಡ್ ಪ್ಲಾನ್ಸ್. ಸೊ ನೀವೀಗ ಏನಾದರೂ ಆಕ್ಟಿವಿಟಿ ಮಾಡಿದ್ರೆ ಅದ್ರ ರಿಲೇಟೆಡ್ ಇನ್ಫಾರ್ಮೇಶನ್ಸ್ಗಳು ಇಲ್ಲಿ ಪಾಪಪ್ ಆಗ್ತಾ ಇರ್ತದೆ. ಸೊ ಇಲ್ಲಿ ಕಾಂಟ್ಯಾಕ್ಟ್, ಇಲ್ಲಿ ನನಗೆ ಇನಿಷಿಯಲಿ ಕೊಟ್ಟಿರೋ ಕಾಂಟ್ಯಾಕ್ಟ್ ಇಲ್ಲಿ ಬಂದಿದೆ ನೋಡಿ. ಸೊ ಇನಿಷಿಯಲಿ ಕೊಟ್ಟಿರೋ ಕಾಂಟ್ಯಾಕ್ಟ್, ಸೊ ನನ್ನ ಕಾಂಟ್ಯಾಕ್ಟ್ ಇಲ್ಲಿ ಬಂದಿದೆ. ಸೊ ಅದರ ಥ್ರೂ ಲಾಗಿನ್ ಆಗಿರೋದ್ರಿಂದ ಡಿಫಾಲ್ಟ್ ಆಗಿ ಅದು ನನ್ನ ಇಮೇಲ್ ಫಾರ್ಮೆಟ್ ಮತ್ತು ನನ್ನ ನಂಬರ್ನ ಡಿಫಾಲ್ಟ್ ಆಗಿ ಅದು ಅಪ್ಡೇಟ್ ಮಾಡಿದೆ. ಹಾಗಾದ್ರೆ ಇದಕ್ಕೆ ಕಾಂಟ್ಯಾಕ್ಟ್ ಅನ್ನು ಅಪ್ಡೇಟ್ ಮಾಡೋದು ಹೇಗೆ, ಸೊ ಕಾಂಟ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡೋದು ಹೇಗೆ, ಅದನ್ನ ಫೋಲ್ಡರ್ ಮಾಡೋದು ಹೇಗೆ, ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಾಗೆ ಆ ಮಾಡಿರುವಂಥ ಫೋಲ್ಡರ್ಗಳಿಗೆ ನಾವು ಇಮೇಲ್ ಟೆಂಪ್ಲೇಟ್ ಹೇಗೆ ಡಿಸೈನ್ ಮಾಡುವಂಥದ್ದು ಅಂಡ್ ಆ ಇಮೇಲ್ ಟೆಂಪ್ಲೇಟ್ ಅನ್ನ ನಾವು ಇಂಪೋರ್ಟ್ ಮಾಡಿರೋ ಕಾಂಟ್ಯಾಕ್ಟಿಗೆ ಹೇಗೆ ಕಳಿಸೋದು, ಅದನ್ನು ಕೂಡ ನಾವು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅಲ್ಲಿ ತನಕ ಈ ಎರಡು ವಿಡಿಯೋನ ಸೀರೀಸ್ 1 ಮತ್ತು ಸೀರೀಸ್ 2ನ ಪರ್ಫೆಕ್ಟ್ ಆಗಿ ಇನ್ನೊಮ್ಮೆ ರಿವೈಸ್ ಮಾಡಿ ನೋಡಿ. ಸೊ ಡೌಟ್ಸ್ ಇದ್ರೆ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಅನ್ನು ಹಾಕಿ ನಾವು ಅದಕ್ಕೆ ಸೊಲ್ಯೂಷನ್ನ ಕೊಡ್ತೀವಿ.